ನಮ್ಮ ಕರ್ನಾಟಕ ರಾಜ್ಯದ ಜನರ ಅದೃಷ್ಟ ಅನ್ಬೇಕೋ ದುರಾದೃಷ್ಟ ಅನ್ಬೇಕೋ ದೇವ್ರಾಣೆ ಗೊತ್ತಿಲ್ಲ. ಆಲ್ರೆಡಿ ಜಾಸ್ತಿ ಇದ್ದಂಥ ರೋಡ್ ಟ್ಯಾಕ್ಸನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ರೋಡ್ ಟ್ಯಾಕ್ಸು ಜಾಸ್ತಿ ಇತ್ತು. ಇದೀಗ ಅದ್ರ ಮೇಲೆ ಇನ್ನೊಂಚೂರು ಬರೆ ಆಗ್ದಂಗೆ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಏನಕ್ಕೆ ನಮ್ಮ ಕರ್ನಾಟಕ ಜನರ ಹೊಟ್ಟೆಗೆ ಹಿಂಗೆ ಹೊಡಿತಾ ಇದ್ದಾರೆ ಎಲ್ಲ ಸರ್ಕಾರಗಳು ಸೇರ್ಕೊಂಡು ಅಂತ ದೇವ್ರಾಣೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಿ. ನಾನು ಯಾವುದೇ ಪಕ್ಷವನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಇದಕ್ಕಿಂತ ಮುಂಚೆ ಇದ್ದಂಥ ಪಕ್ಷದವರು ಸಹ ಆಲ್ರೆಡಿ ನಮ್ಮ ರಾಜ್ಯದ ಜನರು ಜಾಸ್ತಿ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಕಡಿಮೆ ಅಂತೂ ಮಾಡಲಿಲ್ಲ. ಈಗಿನವರು ಕೂಡ ಕಡಿಮೆ ಮಾಡ್ತಿಲ್ಲ. ಎಲ್ಲ ಪಕ್ಷದವರು ಅಷ್ಟೇ. ಅವರಿಗೇನು ಜನರು ದುಡ್ಡು ಬೇಕು, ಜನರು ಟ್ಯಾಕ್ಸ್ ಬೇಕು, ಎಲ್ಲ ಬಿಟ್ಟು ಹಂಚಬೇಕು. ಬರ್ರಿ ಇದೆ. ಯಾವ ಪಕ್ಷದವರು ಸರಿ ಇಲ್ಲ, ಆಯಿತಾ? ಬಿಟ್ಟಾಕಿ, ಪಕ್ಷದ ಸವಾಸನೆ ಬೇಡ ಹಂಗಂತ ನಾವು ನೋಡಪ್ಪ ವಹಿಸ್ಕೊಂಬಂದ್ಬಿಟ್ಟ ಈ ಕಾಮೆಂಟ್ಗಳು ಬೇಡ ಅಂದ್ಬಿಟ್ಟೆ ಮುಂಚೆನೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ 11% ರೋಡ್ ಟ್ಯಾಕ್ಸ್ ಇರ್ತಿತ್ತು, 11%. ಸೊ ಇದೀಗ ಆ ಒಂದು ರೋಡ್ ಟ್ಯಾಕ್ಸನ್ನು 13ರಿಂದ 20%ಗೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ಆ ಬೈಕ್ನ ಅಥವಾ ಕಾರ್ನ ವ್ಯಾಲ್ಯೂ ಮೇಲೆ ಆ ಒಂದು ರೋಡ್ ಟ್ಯಾಕ್ಸ್ ಡಿಪೆಂಡ್ ಆಗುತ್ತೆ. 13ರಿಂದ 20% ಆಗಿದೆ. ಹೆವಿ ಅಂದರೆ ಹೆವಿ ಜಾಸ್ತಿ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಹೆವಿ ಅಂದರೆ ಹೆವಿ ಜಾಸ್ತಿ. ಇದರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರೋಡ್ ಟ್ಯಾಕ್ಸನ್ನು ತಗೋತಾ ಇರಲಿಲ್ಲ. RTO ಫೀಸನ್ನು ತಗೋತಾ ಇದ್ರು. RTO ಚಾರ್ಜಸ್ ಏನು ಬರುತ್ತೆ ಅದನ್ನು ಕಟ್ಟಿಸ್ಕೋತಾ ಇದ್ರು. ರೋಡ್ ಟ್ಯಾಕ್ಸನ್ನು ಕಟ್ಟಿಸ್ಕೋತಾ ಇರಲಿಲ್ಲ, ಆಯಿತಾ? ಸೊ ಇದೀಗ ಇನ್ ಕೇಸ್ ನೀವೇನಾದರೂ ಎಲೆಕ್ಟ್ರಿಕ್ ಕಾರ್ನ 25 ಲಕ್ಷ ರೂಪಾಯಿ ಮೇಲಿನ ತಗೋತಾ ಇದ್ದೀರಾ ಅಂತ ಅಂದರೆ ಫ್ಲ್ಯಾಟ್ 10% ರೋಡ್ ಟ್ಯಾಕ್ಸನ್ನು ಕಟ್ಟಬೇಕು. ಫ್ಲ್ಯಾಟ್ 10%, ಅದು ಲೈಫ್ ಟೈಮ್ ಅಂತೆ. ಬಟ್ ಸ್ಟಿಲ್ 25 ಲಕ್ಷ ರೂಪಾಯಿಂದ ಎಲೆಕ್ಟ್ರಿಕ್ ಕಾರ್ ತಗೋತಾ ಇದ್ದೀರಾ ಅಂತ ಅಂದರೆ 2.5 ಲಕ್ಷ ರೋಡ್ ಟ್ಯಾಕ್ಸ್ ಗೋವಿಂದ. ಓಕೆ, ಆಯಿತಾ? ಇನ್ನೊಂದೇನಪ್ಪ ಅಂತ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಸಬ್ಸಿಡಿಯನ್ನು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಕೊಟ್ಟಿಲ್ಲ, ಆಯಿತಾ? ಡೆಲ್ಲಿ ಗೌರ್ಮೆಂಟು ಸಬ್ಸಿಡಿ ಕೊಡುತ್ತೆ. ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈ ಎಲೆಕ್ಟ್ರಿಕ್ ಬೈಕ್ನ ಪ್ರೈಸ್ ಎಷ್ಟಾಗುತ್ತೆ ಅನ್ನೋ ಒಂದು ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ಈ ಒಂದು ಓಲಾ S1 Pro ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಕ್ಸ್ ಶೋರೂಮು 1,30,000, RTO 25,000 ಚಿಲ್ಲರೆ, ಇನ್ಶೂರೆನ್ಸ್ 8,580 ರೂಪಾಯಿ ಇದೆ. ಟೋಟಲ್ 1,65,000 ರೂಪಾಯಿ ಆಗುತ್ತೆ. ನಾನೀಗ ಡೆಲ್ಲಿಗೆ ಹಾಕ್ತೀನಿ. ಡೆಲ್ಲಿಯಲ್ಲಿ ನೀವೇನಾದರೂ ಇದೇ ಬೈಕನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಆನ್ ರೋಡ್ ಪ್ರೈಸು ನಿಮಗೆ ಬರೀ 1,38,000 ರೂಪಾಯಿ ಚಿಲ್ಲರೆ. ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಅಂತ. ಕ್ಲೋಸ್ ಟು 30,000 ರೂಪಾಯಿ ಡಿಫ್ರೆನ್ಸ್ ಇದೆ ಗುರು. ಹಾಂ, ಡೆಲ್ಲಿಯಲ್ಲಿ 30,000 ರೂಪಾಯಿ ಇದೇ ಬೈಕಿಗೆ ಕಡಿಮೆ ಆಗುತ್ತೆ. ಅಲ್ಲ RTO ಫೀಸು ಇಲ್ಲ. ಈ ಕಡೆ ಅವ್ರಿಗೆ ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ. ನಂಗೆ ಅನ್ನಿಸ್ತಂಗೆ ಡೆಲ್ಲಿಯಲ್ಲಿ ಮುಂಚೆ ಕೊಡ್ತಾ ಇದ್ರೆ ಈಗಿಲ್ಲ ಅಂತ ಕಾಣುತ್ತೆ. ಒಟ್ಟಿಗೆ RTO ಫೀಸ್ ಇಲ್ಲ, ಇವನ್ ರೋಡ್ ಟ್ಯಾಕ್ಸ್ ಕೂಡ ಇಲ್ಲ. ಇನ್ನೂ ಬೇಡಪ್ಪ, ನಾರ್ತ್ ಇಂಡಿಯಾ ಬೇಡ, ಸೌತ್ ಇಂಡಿಯಾಗೆ ಬರೋಣ. ನಾರ್ತಲ್ಲೆಲ್ಲ ಫುಲ್ ಬಡವರು, ಸೌತಿಗೆ ಬರೋಣ. ನಾನು ಏನು ಮಾಡ್ತೀನಿ, ಚೆನ್ನೈ ಹಾಕ್ತೀನಿ, ಆಯಿತಾ? ಚೆನ್ನೈಯಲ್ಲಿ ಇದೇ ಬೈಕ್ ನೀವು ತೊಗೊಳೋದಕ್ಕೆ ಆನ್ ರೋಡ್ ಪ್ರೈಸು 1,38,000 ರೂಪಾಯಿ ಆಗುತ್ತೆ. ನೋಡ್ತಾ ಇದ್ದೀರಾ? ಬೇಡಪ್ಪ, ಚೆನ್ನೈ ಬೇಡ. ಚೆನ್ನೈಲಿ ಎಲ್ಲ ಬೈಕ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತವೆ ತಮಿಳ್ನಾಡಲ್ಲಿ. ಸೊ ಅದಕ್ಕೆಲ್ಲ ಕಡಿಮೆ ಅಂತ ಅಂತೀರಾ? ಸರಿ, ಆಯಿತು, ನಾನು ಹೈದರಾಬಾದ್ ಹಾಕ್ತೀನಿ. ಹೈದರಾಬಾದ್ಗೆ ಹೋದರೆ ಅದೇ ಬೈಕು ಮತ್ತೆ 1,38,000. ಬೇಡಪ್ಪ, ಹೈದರಾಬಾದು ಬೇಡ, ಕೊಚ್ಚಿ ಹಾಕ್ಬಿಡೋಣಲ್ವಾ, ಕೇರಳ ಹಾಕ್ಬಿಡೋಣ. ಏನಂತೀರಾ? ಕೊಚ್ಚಿಯಲ್ಲೂ ಕೂಡ ನೋಡ್ತಾ ಇದ್ದೀರಾ 1,45,000 ರೂಪಾಯಿ, 20,000 ರೂಪಾಯಿ ಹತ್ರ ಕಡಿಮೆ ಇದೆ, ಆಯಿತಾ? 20,000 ರೂಪಾಯಿ ಅಟ್ಲೀಸ್ಟ್ ಕಡಿಮೆ ಇದೆ. ಅಲ್ಲಿ RTO ಫೀಸ್ ಇದೆ, ಯಾವುದೇ ರೋಡ್ ಟ್ಯಾಕ್ಸ್ ಇಲ್ಲ. ಒಟ್ಟಿಗೆ 1,45,000, 20,000 ರೂಪಾಯಿ ಕಡಿಮೆಗೆ ಸಿಗ್ತಲ್ಲ. ಮುಂಬೈ ಮೋಸ್ಟ್ಲಿ ಮುಂಬೈಯಲ್ಲಿ ಯೂಶ್ವಲಿ ಜಾಸ್ತಿ ಇರುತ್ತೆ, ಆಯಿತಾ? ಮೆಟ್ರೋ ಸಿಟಿ ಮುಂಬೈನಲ್ಲಿ ಯೂಶ್ವಲಿ ಬೈಕ್ ಬೆಲೆ ಜಾಸ್ತಿ ಇರುತ್ತೆ. ಇಲ್ಲೂ ಜಾಸ್ತಿ ಇರ್ಬೋದಾ ಬೆಂಗಳೂರಿಗಿಂತ? ಇಲ್ಲ. ಇಲ್ಲೂ ಕೂಡ ಮುಂಬೈನಲ್ಲೂ ಕೂಡ 1,38,000 ರೂಪಾಯಿ. ಅಲ್ಲ, ನಮ್ಮ ಕರ್ನಾಟಕ ಜನರಿಗೆ ಯಾವ ಕರ್ಮ ಗುರು? ನಾವೇನು ಪಾಪ ಮಾಡಿದ್ದೀವಿ? ನಾವು ಏನಕ್ಕೆ ಅಷ್ಟು ದುಡ್ಡು ಕೊಡ್ಬೇಕು ನಾವು? ಹಾಂ, ಏನು ಕೊಡ್ಬೇಕು? ಕಾಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲಪ್ಪ, ನಾವೇನು ಕರ್ಮ ಮಾಡಿದ್ದೀವಿ. ಹಾಂ, ನನಗೆ ನಿಜ ಗೊತ್ತಿಲ್ಲ. ಬರೀ ಇದಷ್ಟೇ ಅಲ್ಲ, ಈ RCB ಮ್ಯಾಚ್ ಹೋಗೋಣ ಅಂತ ಅಂದರೆ ಟಿಕೆಟ್ ಪ್ರೈಸ್ ಮೊನ್ನೆ ನೋಡ್ತಾ ಇದ್ದೆ, ಎಲ್ಲ ಸ್ಟೇಟಲ್ಲೂ ಎಲ್ಲ ಕಡೆನೂ ಕಡಿಮೆ. ಈ ಕಡೆ ಚಿನ್ನಸ್ವಾಮಿಯಲ್ಲಿ ಮಾತ್ರ 2,000 ರೂಪಾಯಿ ಅಂತೆ. ಮಿನಿಮಮ್ ಪ್ರೈಸ್ 2,000 ರೂಪಾಯಿ. ಯಾಕೆ ಬೆಂಗಳೂರು ಕರ್ನಾಟಕ ಅಂತ ಅಂದರೆ ಯಾಕೆ ಹಿಂಗೆ? ಅಲ್ಲ, ಸರಿ ಒಪ್ಕೋತೀನಿ, ಇಲ್ಲಿ IT ಜನಗಳಿದ್ದಾರೆ, IT ಕೆಲಸ ಮಾಡುವಂಥ ಜನ ಇದ್ದಾರೆ. ಬೆಂಗಳೂರಿನಲ್ಲಿ ಸ್ವಲ್ಪ ದುಡ್ಡಿರೋರು ತುಂಬ ಜಾಸ್ತಿ ಜನ ಇದ್ದಾರೆ, ಹೌದು, ಒಪ್ಕೋತೀನಿ, ಆಯಿತಾ? ಬಟ್ ಎಲ್ಲರ ಹತ್ರ ದುಡ್ಡಿಲ್ಲ. ಹಾಂ, ಬರೀ ದುಡ್ಡಿರೋರೇ ಅಫೋರ್ಡ್ ಮಾಡೋದಕ್ಕಾಗೋ ರೀತಿ ಇವ್ರು ಮಾಡಿಬಿಟ್ರೆ ಪಾಪ ಬಡವ್ರು ಏನು ಮಾಡಬೇಕು ನಾವು? ಏನು ಮಾಡಬೇಕು? ಬಡವ್ರು ಏನು ಮಾಡ್ಬೇಕು ಹೇಳಿ?
ಇಲ್ಲಿ IT ಜನ ಇದ್ದಾರೆ, ಒಳ್ಳೆ ದುಡ್ಡು ಮಾಡೋ ಜನ ಇದ್ದಾರೆ ಅಂದ್ಬಿಟ್ಟು ನೀವು ಈ RTO ಪ್ರೈಸು ಈ ಕಡೆ ಈ ಥರ ಎಲ್ಲ ನೀವು ಮಾಡಿಬಿಟ್ರೆ, ಟಿಕೆಟ್ ಪ್ರೈಸು ಎಲ್ಲದನ್ನು ಜಾಸ್ತಿ ಮಾಡಿಬಿಟ್ರೆ ದುಡ್ಡಿಗೆ ಕಷ್ಟ ಇರೋರು ಏನು ಮಾಡಬೇಕು ಹೇಳಿ ನೀವೇನು? ಅಲ್ಲ, ಏನು ಕರ್ಮ ಮಾಡಿದೀವಿ ದೇವ್ರನೇ ಗೊತ್ತಿಲ್ಲ. ಇದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಇದೀಗ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ದಾರೆ, ಪಾಲಿಸಿಯನ್ನು ರಿವೋಕ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ರ್ಯಾಪಿಡೋ, ಓಲಾ, ಊಬರ್ನವರು ಬೈಕ್ ಟ್ಯಾಕ್ಸಿಯನ್ನು ತಗೊಂಬರಂಗಿಲ್ಲ, ಆಯಿತಾ? ಓಡಿಸಂಗೆ ಇಲ್ಲ ಯಾರು ಕೂಡ. ತುಂಬ ಜನ ಈ ಒಂದು ರ್ಯಾಪಿಡೋ ಬೈಕ್ಗಳಿಗೆ ತುಂಬ ಡಿಪೆಂಡ್ ಆಗಿದ್ರು. ಏನಕ್ಕೆ ಅಂದರೆ ಆಟೋಗೆ ಕೊಡೋಷ್ಟು ದುಡ್ಡಿರಲ್ಲ, ಎಷ್ಟೋ ದುಡ್ಡು ಓಡಿಸೋದಕ್ಕೋಸ್ಕರ ಈ ಒಂದು ರ್ಯಾಪಿಡೋ ಬೈಕ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಸಾಮಾನ್ಯ ಜನರಿಗೆ ಅಂದರೆ ದುಡ್ಡಿಗೆ ಕಷ್ಟ ಇರೋವಂಥವ್ರಿಗೆ 100% ಹೊಡೆತ ಬಿದ್ದೇ ಬೀಳುತ್ತಿದ್ದು. ಬಟ್ ಆಟೋದವರಿಗೆ ಸೇಲ್ಸ್ ಜಾಸ್ತಿ ಆಗ್ಬೋದು ಈ ಕಾರಣದಿಂದ. ಏನಕ್ಕೆ ಅಂದರೆ ಆಟೋದವ್ರಿಗೆ ಇದರಿಂದ ತುಂಬ ಪ್ರಾಬ್ಲಮ್ ಇತ್ತು. ರ್ಯಾಪಿಡೋ ಬೈಕ್ನೆಲ್ಲ ತಡೆದ್ಬಿಟ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ಹೌದು, ಅವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ಸಾಮಾನ್ಯ ಜನರಿಗೆ ನಂಗನ್ನಿಸ್ದಂಗೆ ಇದರಿಂದ ಹೊಡೆತ ಬೀಳಬಹುದಾ ಅಂತ ಗೌರ್ಮೆಂಟ್ನವರು ಇದಕ್ಕೆ ಹುಡುಗಿಯರ ಸೇಫ್ಟಿಗೋಸ್ಕರ, ಮಹಿಳೆಯರು ಏನು ಟ್ರಾವೆಲ್ ಮಾಡ್ತಾಯಿದ್ರು ರ್ಯಾಪಿಡೋದಲ್ಲಿ, ಸೊ ಅವರ ಸೇಫ್ಟಿಗೋಸ್ಕರ ಇದನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಆ ರೀಸನ್ನಿಗೆ ಒಳ್ಳೆಯದೇ. ಬಟ್ ಗೊತ್ತಿಲ್ಲ, ಆಯಿತಾ? ತಕಡಿಗಿಟ್ಟರೆ ಈ ಆಟೋ ಡ್ರೈವರ್ಸ್ಗಳಿಗೂ ಪ್ರಾಬ್ಲಮ್ ಇದೆ, ಈ ಕಡೆ ಸಾಮಾನ್ಯ ಜನರಿಗೂ ಪ್ರಾಬ್ಲಮ್ ಇದೆ. ಯಾವ ಕಡೆ ತೂಗುತ್ತೋ ಗೊತ್ತಿಲ್ಲ. ಬಟ್ ಈಗ ತೊಂದರೆ ಅಂತೂ ಆಗಿದೆ ಕೆಲವು ಜನಕ್ಕೆ. ಬಟ್ ಸ್ಟಿಲ್ ನಮ್ಮ ಕರ್ನಾಟಕ ಜನರಿಗೆ ಏನು ಪಾಪ ಮಾಡೋರೆ ದೇವರೇ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಡೆ ಕಾಮೆಂಟಲ್ಲಿ ತಿಳಿಸಿ. ನನಗಂತೂ ನಿಜ ಬೇಜಾರಾಗುತ್ತೆ. ಯಾಕೆ ಕೊಡ್ಬೇಕು ಗುರು? ಈ HSRP ಬೇರೆ ನಮಗಿದ್ರು ಇಷ್ಟು ಟ್ಯಾಕ್ಸ್ ಕೊಡೋದಲ್ಲದೆ HSRP ಬೇರೆ ಹಾಕ್ಸ್ಕೊಬರ್ಬೇಕು. ಫೋನ್ ಮಾಡಿದ್ರಿ ಇವತ್ತು, ಹೋಗ್ಬಿಟ್ಟು HSRP ಬಂದಿದೆ ಸರ್ ಹಾಕ್ಸ್ಕೊಳ್ಳಿ ಅಂತ. ಹಾಕ್ಸ್ಕೊಬರ್ತೀನಿ. ಬಟ್ ಸ್ಟಿಲ್ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ನಿಮ್ಗೆ ಅನ್ನಿಸ್ತು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.